ಚೋರ್ಲಾ ಘಾಟ್ನಲ್ಲಿ ರಾಬರಿ ಆಗಿದ್ದೆಷ್ಟು 400 ಕೋಟಿಯೋ 1000 ಕೋಟಿಯೋ? ಯಾರ ಹಣ? ದೂರುದಾರ ಹೇಳಿದ್ದೇನು? 1000 ಕೋಟಿ ರಾಬರಿ. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಗಳ ಮೇಲೆ ಮಾಹಿತಿಗಳು ಬರ್ತಾನೆ ಇದೆ. ಅಲ್ಲಿ ನಡೆದಿದ್ದು 400 ಕೋಟಿ ಅಲ್ಲ, 1000 ಕೋಟಿ ಲೂಟಿ ಅಂತ ಹೇಳಲಾಗ್ತಾ ಇದೆ. ಈ 1000 ಕೋಟಿ ಸಾಗಿಸ್ತಾ ಇದ್ದದ್ದು 2 ಕಂಟೈನರ್ಗಳು. ಈ 2 ಕಂಟೈನರ್ಗಳನ್ನ ಹೈಜಾಕ್ ಮಾಡಿದ್ಯಾರು? ಎಲ್ಲಿ ಮಾಡಿದ್ರು? ಇದರ ಹಿನ್ನೆಲೆ ಏನು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲಕಾರಿ ಪ್ರಶ್ನೆ ಆಗಿದೆ. 1000 ಕೋಟಿ ಸಾಗಿಸ್ತಾ ಇದ್ದಂತಹ 2 ಕಂಟೈನರ್ ಲಾರಿಗಳು ಮಂಗಮಾಯ ಆಗಿದ್ದಾವೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಈ ಹಣ ಹೋಗ್ತಾ ಇದ್ದಿದ್ದು. ಹೈಜಾಕ್ ಮಾಡಿದ್ಯಾರು ಹಾಗಾದ್ರೆ? ಹೇಗಾಯಿತು? ಇಲ್ಲಿವರೆಗೂ ಆಗಿರುವಂತಹ ತನಿಖೆ ಏನು? ಯಾಕಂದ್ರೆ ಪ್ರಕರಣ ನಡೆದಿರುವಂತದ್ದು 2025 ಕಳೆದ ವರ್ಷ ಅಕ್ಟೋಬರ್ 16ನೇ ತಾರೀಕು ನಡೆದಿದೆ ರಾಬರಿ. 3 ರಾಜ್ಯಗಳ ಪೊಲೀಸರಿಂದ ಈಗ ಶೋಧ ಕಾರ್ಯ ನಡೀತಾ ಇದೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು ಈ ಕೇಸ್ನ ಹಿಂದೆ ಬಿದ್ದಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದಿಂದ SIT ರಚನೆ ಮಾಡಲಾಗಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹಣವನ್ನ ಸಾಗಾಟನೆ ಮಾಡಲಾಗ್ತಾ ಇದ್ದಿದ್ದು. ಸೊ ಈ ಕಾರಣದಿಂದ ಮಹಾರಾಷ್ಟ್ರ ಸರ್ಕಾರ SIT ರಚನೆ ಮಾಡಿ ಆದೇಶವನ್ನ ಮಾಡಿದೆ. ತನಿಖೆಗೆ ಸಹಕಾರವನ್ನು ನೀಡುವುದಕ್ಕೆ ಬೆಳಗಾವಿ SPಗೆ ಪತ್ರವನ್ನ ಬರೆದಿರೋದು. ಯಾಕಂದ್ರೆ ಬೆಳಗಾವಿಯ ಗಡಿ ಭಾಗದಲ್ಲಿ ಇರುವಂತಹ ಘಾಟ್ ಚೋರ್ಲಾ ಘಾಟ್. ಸೊ ಹಾಗಾಗಿ ಇವರ ವ್ಯಾಪ್ತಿಗೂ ಕೂಡ, ಕರ್ನಾಟಕದ ಪೊಲೀಸರ ವ್ಯಾಪ್ತಿಗೂ ಕೂಡ ಬರುತ್ತೆ. ಹಾಗಾಗಿ ಸಹಕಾರವನ್ನ ಕೋರಿ ಮಹಾರಾಷ್ಟ್ರ ಪೊಲೀಸರು ರಚನೆ ಆಗಿರುವಂತಹ SIT ಏನಿದೆ ಅದು ಪತ್ರವನ್ನ ಬರೆದಿದೆ. ಕಂಟೈನರ್ನಲ್ಲಿ 400 ಕೋಟಿ ಅಲ್ಲ, 1000 ಕೋಟಿ ಇತ್ತು. ಹಳೆಯ ನೋಟ್ಗಳು ಕೂಡ ಇತ್ತಂತೆ. ಬ್ಯಾನ್ ಆಗಿದ್ದಂತಹ ನೋಟ್ಗಳು, ಹಳೆಯ ನೋಟ್ ಅಂದ್ರೆ. ದೂರುದಾರ ಸಂದೀಪ್ ಪಾಟೀಲ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಹೇಳಿಕೆಯನ್ನ, ವಿಡಿಯೋ ಹೇಳಿಕೆಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಹೇಳಿರುವಂತಹ ಮಾಹಿತಿಗಳಿದು. ಚೋರ್ಲಾ ಘಾಟ್ನಲ್ಲಿ 2 ಕಂಟೈನರ್ನಲ್ಲಿದ್ದು ಹಣ ಬರೋಬ್ಬರಿ 400 ಕೋಟಿ ಅಲ್ಲ, 1000 ಕೋಟಿ ಅಂತ ಹೇಳಿದ್ದಾರೆ. ಥಾಣೆ ಮೂಲದ ಬಿಲ್ಡರ್ ಕಿಶೋರ್ ಅನ್ನುವಂತಹ ವ್ಯಕ್ತಿಗೆ, ಉದ್ಯಮಿ, ಆ ವ್ಯಕ್ತಿಗೆ ಸೇರಿದಂತಹ ಹಣ ಇದು. ಸಂದೀಪ್ ಪಾಟೀಲ್ ಹೆಸರನ್ನ ಹೇಳಿ ಕಿಶೋರ್ಗೆ ಬೆದರಿಕೆಯನ್ನು ಹಾಕಿದ್ರು. ಕಿಶೋರ್ನ ಬೆಂಬಲಿಗರೇ ಕಂಟೈನರ್ಗಳನ್ನ ಬಿಡೋದಕ್ಕೆ 100 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ರು. ನನ್ನ ಹೆಸರನ್ನ ಹೇಳಿ ಅಂತ ಆರೋಪ ಮಾಡಿದ್ದಾರೆ ಸಂದೀಪ್ ಪಾಟೀಲ್. ವಿಶಾಲ್ ನಾಯ್ಡು ಮತ್ತು ವಿರಾಟ್ ಗಾಂಧಿ ಅನ್ನೋರಿಂದ ಬೆದರಿಕೆಯನ್ನು ಹಾಕಲಾಗಿತ್ತು. ಈ ಇಬ್ರು ಕೂಡ ಈ ಬಿಲ್ಡರ್ ಕಿಶೋರ್ನ ಬೆಂಬಲಿಗರೇ ಆಗಿದ್ರಂತೆ. ತಲೆಗೆ ಗನ್ನಿಟ್ಟು ಸಂದೀಪ್ಗೆ ಜೀವ ಬೆದರಿಕೆ ಹಾಕಿದ್ರಂತೆ. ನನ್ನ ಹೆಸರನ್ನ ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇಬ್ರು. ಕಿಶೋರ್ನ ಬೆಂಬಲಿಗರೇ ಇಬ್ರು ಕೂಡ ಅಂತ ಹೇಳಿದ್ದ. ಈ ಬಗ್ಗೆ ಕಿಶೋರ್ಗೆ ಮಾಹಿತಿಯನ್ನು ಕೊಟ್ಟಿದ್ದರಂತೆ ಸಂದೀಪ್. ಡಿಸೆಂಬರ್ 17ರಂದು ನಾಸಿಕ್ ಠಾಣೆಯಲ್ಲಿ ನಾನು ದೂರು ಕೂಡ ಕೊಟ್ಟಿದ್ದೆ ಅಂತ संदीप तಮ್ಮ ಆ ಒಂದು व्हिडिओ ಹೇಳಿಕೆಯಲ್ಲಿ ಈ ಮಾಹಿತಿಗಳನ್ನು ಹೇಳ್ಕೊಂಡಿದ್ದಾರೆ. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले, त्या आरोपींनी लुटल्यानंतर त्या आरोपी, त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते. त्या आरोपी त्यांनी दुसऱ्या दिवशी त्या किशोर सावळ्यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड रुपयाची मागणी केली. तर त्या आरोपी जे होते ते किशोर सावळ्याला 100 कोटीची मागणी हे माझ्या नावाने करत होते. म्हणजे किशोर सावळ्याला व्हॉट्सअप कॉल करत सांगत होते की मी संदीप पाटील आहे, हे तुमचे कंटेनर 400 करोडचे मी लुटले आहे. तुम्हाला हे तुमचे जुन्या नोटा 400 करोड पाहिजे असल्यास तुम्ही मला नवीन नोटा 100 करोड रुपये द्या. त्यावेळी त्या आरोपी काही दिवस फक्त किशोर सावळ्याला व्हॉट्सअप कॉल करत 100 कोटीची मागणी करत होते. व त्याला किशोर सावळ्याला माझा फोटोही त्यांनी व्हॉट्सअपला पाठवला व त्यांना बोलले की मी संदीप पाटील उर्फ भाऊ पाटील इगतपुरी तालुक्यात राहतो, तुम्ही माझी इगतपुरी तालुक्यात माहिती घेऊ शकता. ಚೋರ್ಲಾ ಘಾಟ್ನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿಯಲ್ಲಿ SP ರಾಮರಾಜನ್ ಮಾತನಾಡಿದ್ರು. ಅವರು ಏನ್ ಹೇಳಿದ್ರು ಅಂತ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಅವರನ್ನು ಮಾತನಾಡಿಸಿದ್ದಾರೆ. ನೋಡೋಣ.
ಗಡಿ ಭಾಗ ಚೋರ್ಲಾಘಾಟ್ನಲ್ಲಿ 400 ಕೋಟಿ ರೂಪಾಯಿ ಕೊಂಡೊಯ್ದಿದ್ದಂತ ಒಂದು ಕಂಟೈನರ್ ನಾಪತ್ತೆ ಪ್ರಕರಣ ಈಗ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪೊಲೀಸರಿಗೆ ತಲೆನೋವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಹಾರಾಷ್ಟ್ರ ಸರ್ಕಾರ SIT ರಚನೆಯನ್ನ ಮಾಡಿದೆ. ಕರ್ನಾಟಕ ಪೊಲೀಸರು ಈಗಾಗಲೇ ಏನು ಮಹಾರಾಷ್ಟ್ರಕ್ಕೆ ತೆರಳಿ ಮಾಹಿತಿ ಕೇಳಿದ್ರು ಕೂಡ ಆರೋಪಿಗಳ ವಿಚಾರಣೆಗೆ ಸಾಧ್ಯ ಆಗಿಲ್ಲ. ಈ ಬಗ್ಗೆ ಬೆಳಗಾವಿ SP ಕೆ ರಾಮರಾಜನ್ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಸರ್, ಯಾವ ರೀತಿ ತಾವು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಿರಿ? ಅಧಿಕಾರಿಗಳನ್ನ ಈಗಾಗಲೇ ಕಳಿಸಿದಿರಿ. ಆರೋಪಿಗಳ ಭೇಟಿಗೆ ಏನಾದರೂ ಅವಕಾಶ ಸಿಕ್ಕಿದೆಯಾ ನಿಮಗೆ? ಸೊ ನಮಗೆ 16ನೇ ತಾರೀಕು ಲೆಟರ್ ಬಂದಾದ್ಮೇಲೆ ನಮ್ಮ ಆಫೀಸರನ್ನು 21ನೇ ತಾರೀಕು ಅಲ್ಲಿ ನಾಸಿಕ್ ಹೋಗಿ ಇಂತಹ ಒಂದು ಘಟನೆ ಆಗಿದೆ ಎಂಬುದು ಬಗ್ಗೆ ಇದು ಅದರ್ವೈಸ್ ಇದು ಕಂಪ್ಲೀಟ್ಲಿ ಹಿಯರ್ಸೆ. ಸಂದೀಪ್ ದತ್ತಾ ಪಾಟೀಲ್ ಅವರು ಯಾರೋ ಒಂದು 5 ಜನ ಅವನನ್ನು ಕಿಡ್ನಾಪ್ ಮಾಡಿರೋರು ಇಂತಹ ಒಂದು ರಾಬರಿ ಆಗಿರೋದಾಗಿ ಅವನಿಗೆ ಹೇಳಿರ್ತಾರೆ. ಸೊ ಹಿಯರ್ಸೆ ಇರೋದ್ರಿಂದ ಅವನ ಸ್ಟೇಟ್ಮೆಂಟ್ ಮೇಲ್ಗಡೆ ನಾವು FIR ಮಾಡೋದಕ್ಕೆ ಬರಲ್ಲ. ಈಗ ಉಳಿದ 5 ಜನರಲ್ಲಿ ಅವ್ರಿಗೆ ಮಾಹಿತಿ ಇರಬಾರ್ದಂದ್ರೆ ಇಲ್ಲಿ ಅವರ ವಿಚಾರಣೆ ಮಾಡೋದಕ್ಕೆ ನಾಸಿಕ್ ಹೋಗಿದ್ರು. ಸೊ ಅಲ್ಲಿ SIT ಟೀಮ್ ಅವರು ನಮಗೆ ಮಾತಾಡೋದಕ್ಕೆ ಈಗ ಅವಕಾಶ ಕೊಟ್ಟಿಲ್ಲ. ಅವಕಾಶ ಸಿಗುವ ಸಂದರ್ಭದಲ್ಲಿ ಇಲ್ಲ SIT ಅವರು ಒಂದು ವೇಳೆ ಘಟನೆ ಆಗಿರೋದ್ರ ಬಗ್ಗೆ ಕನ್ಫರ್ಮ್ ಮಾಡಿ ಯಾವುದು ಮಾಹಿತಿ ಕೊಡ್ತಾರಂದ್ರೆ ತನಿಖೆ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಒಂದು ವೇಳೆ ತನಿಖೆಯನ್ನು ಮಹಾರಾಷ್ಟ್ರನಲ್ಲಿಯೇ ಪ್ರಾರಂಭವಾಗಿ ಇಲ್ಲಿ ನಮ್ಮಲ್ಲಿ ಭಾಗಿಯಾಗಿರ್ತಂದ್ರೆ 2 ಆಪ್ಷನ್ ಇರ್ತದೆ. ಒಂದು ಮಹಾರಾಷ್ಟ್ರ ಪೊಲೀಸ್ ತನಿಖೆ ಮಾಡೋದಕ್ಕೆ ಅವಕಾಶ ಇರ್ತದೆ, ಇಲ್ಲ ನಾವು ಮಾಡೋದಕ್ಕೆ ಅವಕಾಶ ಇರ್ತದೆ. ಅವರು ಮಾಡುವ ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಸರ್, ಈ ಚೋರ್ಲಾಘಾಟ್ ಅಂತ ಹೇಳಿದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗೋವಾ 3 ಗಡಿ ಭಾಗ ಇದೆ ಸರ್. ಮತ್ತೆ ಅಲ್ಲಿ ಯಾವುದೇ ನೆಟ್ವರ್ಕ್ ಬರಲ್ಲ. ಇದನ್ನ ದುಷ್ಕರ್ಮಿಗಳು ಏನಾದರೂ ದುರುಪಯೋಗ ಪಡಿಸ್ಕೊಂಡ್ರ ಅಂತೇಳಿ. ಸೊ ಒಂದು ವೇಳೆ ಆಗಿರ್ತಂದ್ರೆ ಇಂತಹ ಪ್ಲೇಸನ್ನು ಅವರು ಚೂಸ್ ಮಾಡ್ತಾರೆ. ಸೊ ಒಂದು ವೇಳೆ ಆಗಿರ್ತದ ಇಲ್ಲದ ಎಂಬುದು ಬಗ್ಗೆ ಈಗ SITನೇ ಕನ್ಫರ್ಮ್ ಮಾಡಬೇಕು. ಒಂದು ವೇಳೆ ಅಂತಾಗ ಟ್ರಾನ್ಸಾಕ್ಷನ್ ಆಗಿದೆ, ಅಂತಾಗ ರಾಬರಿ ಆಗಿದೆ, ಯಾರು ಹಣ ಇದೆಲ್ಲ SIT ಈಗ ಫಾರ್ಮ್ ಮಾಡಿದ್ದಾರೆ. ಸೊ ಅವರನ್ನೇ ಮಾಡಬೇಕು. ಒಂದು ವೇಳೆ ಯಾರು ನಮ್ಮ ಕಡೆ ಬಂದು ಎನಿ ಟೈಮ್ ನಾವು ತಯಾರಿದ್ದೀವಿ, ಒಂದು ಮಾಹಿತಿ ಕೊಡ್ತೀರಂದ್ರೆ ವಿತಿನ್ 1 hour ನಾವು FIR ರಿಜಿಸ್ಟರ್ ಮಾಡ್ತೀವಿ. ಇಮಿಡಿಯೇಟ್ಲಿ ನಾವು ದೊಡ್ಡ ಟೀಮ್ ಫಾರ್ಮ್ ಮಾಡಿ ವಿಚಾರಣೆ ನಡೆಸೋದಕ್ಕೆ ರೆಡಿ ಇದ್ದೀವಿ. ಸರ್, ಈಗ ಮಹಾರಾಷ್ಟ್ರ ಜೋಡಿ ಪೊಲೀಸರ ಜೋಡಿ ಯಾವ ರೀತಿ ಸಂಪರ್ಕ ಇದೆ ಸರ್? ಸೊ ನಮ್ಮ ಪೊಲೀಸ್ ಈಗ ನಾಸಿಕಲ್ಲಿ ಮಹಾರಾಷ್ಟ್ರನಲ್ಲಿಯೇ ಇದ್ದಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಬಿರಾದಾರ್ ಮತ್ತು 3 ಸ್ಟಾಫ್ ನಮ್ಮಲ್ಲಿಂದ ಅಲ್ಲಿಯೇ ಇದ್ದಾರೆ. ಎನಿ ಸಹಕಾರ ಅವ್ರಿಗೆ ಬೇಕಾಗುವ ಸಂದರ್ಭದಲ್ಲಿ ಅಲ್ಲಿನೇ ಹೇಳಬಹುದು, ಇನ್ ಪರ್ಸನ್ ಅದಕ್ಕೆ ನಾವು ಅಲ್ಲಿ ಬಿಟ್ಟಿದ್ದೀವಿ. ಒಂದು ವೇಳೆ ಮಾಹಿತಿ ಬೇಕಾದ್ರೆ ನಮ್ಮ ಕಡೆ ಪರ್ಸನಲ್ ಆಗಿ ಮಾತಾಡಬಹುದಂದ್ರೆ ನನ್ನ ಮೊಬೈಲ್ ನಂಬರನ್ನು ಕೂಡ ಕೊಟ್ಟು ನಾವು ಲೆಟರ್ ಕಳಿಸಿದ್ದೀವಿ. ಸೊ ಎನಿ ಟೈಮ್ ದೇ ಕ್ಯಾನ್ ಟಾಕ್ ಟು ಮೀ. ಇದಿಷ್ಟು ಅಂತಾರೆ ಬೆಳಗಾವಿ SP ಹೇಳ್ತಕ್ಕಂಥದ್ದು. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಬೆಳಗಾವಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ರು. ಮಹಾರಾಷ್ಟ್ರ ಪೊಲೀಸರು ನಮ್ಮ ಪೊಲೀಸರಿಗೆ ಸಂಬಂಧಪಟ್ಟಂಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ನಾನು ಕೂಡ ಕೇಳಿದ್ದೇನೆ, ಪರಿಶೀಲಿಸಿ ಮಾಹಿತಿಯನ್ನು ಕೊಡುವಂತೆ ಹೇಳಿದ್ದೇನೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಹೆಲ್ಪ್ ಕೇಳಿದಾರ ಸರ್ ಲೆಟರಲ್ಲಿ ಮಹಾರಾಷ್ಟ್ರದವರು ಅಥವಾ ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನು ಇದಿಲ್ಲ. ನೋಡಿದ್ದೀನಿ ಬಾರಿ, ಈಗ ನನಗೂ ಆಶ್ಚರ್ಯ ಆಗಿದೆ. ಬೆಳಗಾವಿಯ ಚೋರ್ಲಾಗೇಟ್ನಲ್ಲಿ ದರೋಡೆ ಕೇಸ್ ನನಗೆ ಅಚ್ಚರಿಯಾಗದೆ, ನಂಬಲಿಕ್ಕೆ ಅಸಾಧ್ಯ ಇದು ಅಂತ ವಿಜಯಪುರದಲ್ಲಿ ಸಚಿವ MB ಪಾಟೀಲ್ ಮಾತನಾಡಿದ್ದಾರೆ. ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. 400 ಕೋಟಿ ಸಾಗಾಣಿಕೆಗೆ ಏನ್ ಸೆಕ್ಯೂರಿಟಿ ಇತ್ತು, ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ MB ಪಾಟೀಲ್ ಅಂದಿದ್ದಾರೆ. ನೋಡಿದ್ದೀನಿ ಬಾರಿ, ಈಗ ನನಗೂ ಆಶ್ಚರ್ಯ ಆಗಿದೆ. ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ. ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲನೂ ಹೊರಬರಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದೇನಿತ್ತು? ಸೆಕ್ಯೂರಿಟಿ ನಿಮ್ದೇನಿತ್ತು? 1 ರೂಪಾಯಿನ 2 ರೂಪಾಯಿನ? 4 ಕೋಟಿ ಆದ್ರೆ ಏನೋ ಬ್ಯಾಂಕರ್ ಪಾಪ. 400 ಕೋಟಿ ಅಂದ್ರೆ ಅದಕ್ಕೆ ತಕ್ಕದಾದಂಥ ಸೆಕ್ಯೂರಿಟಿ ಬೇಕಾಗಿತ್ತ? ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ನಲ್ಲಿ ಎಲ್ಲ ಸ್ಟೇಟ್ಸು ಅಲ್ಲಿ ಇದು ಮಾಡಿದ್ರೆ ಸ್ಟೇಟ್ಸ್ನವರು ಪ್ರೊಟೆಕ್ಷನ್ ಕೊಡ್ತಾ ಇದ್ರ? ಇದು ಏನು ನಡೆ ಇದೆ, ಅಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್, ಈ 400 ಕೋಟಿನೋ ಅಥವಾ 1000 ಕೋಟಿ ಅನ್ನುವಂಥ ಪ್ರಶ್ನೆ ಇದೆ, ಅದನ್ನ ನೋಡೋಣ. ಒಂದಿಷ್ಟು ಮಾಹಿತಿಗಳು ಬರ್ತಾನೆ ಹೋಗ್ತಾ ಇದೆ. ಇನ್ನು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಸಂದೀಪ್ ಪಾಟೀಲ್ ಹೇಳಿರುವಂಥದ್ದು, ಒಂದಿಷ್ಟು ಆರೋಪಗಳನ್ನ ಮಾಡಿದ್ದಾರೆ. ನನ್ನ ಮೇಲೆ ಗನ್ ಪಾಯಿಂಟ್ ನಲ್ಲಿ ಇಟ್ಟು ನನ್ನ ಬೆದರಿಸಿದ್ರು ಅಂತ.
ಆ ಕಿಶೋರ್ ಬಿಲ್ಡರ್ ಕಿಶೋರ್ ಅನ್ನುವಂಥ ವ್ಯಕ್ತಿಗೂ ಮತ್ತು ಈ ಸಂದೀಪ್ ಪಾಟೀಲ್ಗೂ ಇರುವಂತ ವ್ಯವಹಾರ ಏನು? ಈತನನ್ನೇ ಕಿಡ್ನಾಪ್ ಮಾಡೋಕೆ ಯಾಕೆ ಮುಂದಾದ್ರು? ಆತನ ಬೆಂಬಲಿಗರೇ? ಆ ಬಗ್ಗೆ ಒಂದಿಷ್ಟು ಅನುಮಾನ ಇದೆ. ಅರುಣ್ ಇದೇ ಅನುಮಾನ ಈಗ ಎಲ್ಲರನ್ನೂ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸಂದೀಪ್ ಪಾಟೀಲ್ನ ಯಾಕೆ ಉದ್ದೇಶಪೂರ್ವಕವಾಗಿ ಕೇಸ್ನಲ್ಲಿ ಸಿಲುಕಿಸಕ್ಕೆ ಯತ್ನ ಮಾಡಿದ್ರು? ಈ ಹಿಂದೆ ಏನಾದರೂ ಕಿಶೋರ್ ಸೇಠ್ ಜೊತೆ ಇವರೇನಾದ್ರೂ ಕೆಲಸ ಮಾಡ್ತಿದ್ರ ಅನ್ನೋದ್ರ ಬಗ್ಗೆ ಅನುಮಾನ ಇರ್ತಕ್ಕಂಥದ್ದು. ಸಂದೀಪ್ ಪಾಟೀಲ್ ಹೆಸರನ್ನ ಮುಂದಿಟ್ಟುಕೊಂಡು ವಿರಾಟ್ ಮತ್ತೆ ಗಾಂಧಿ ಅನ್ನೋರಿಬ್ರು ಕೂಡ ಸಂದೀಪ್ ಫೋಟೋವನ್ನ ತೋರಿಸಿನೇ ಇವರೇ ನಿಮ್ಮ ಹಣವನ್ನು ದರೋಡೆ ಮಾಡಿದರೆ, ನೀವು 100 ಕೋಟಿ ರೂಪಾಯಿ ಕೊಟ್ರೆ 400 ಕೋಟಿ ರೂಪಾಯಿ ನಿಮ್ಮ ಹಣವನ್ನ ನಾವು ವಾಪಸ್ ಕೊಡ್ತೀವಿ ಅನ್ನೋದು ಡಿಮ್ಯಾಂಡ್ ಏನ್ ಮಾಡಿದ್ರು. ಅಲ್ಲಿಂದನೇ ಪ್ರಕರಣ ಒಂದು ರೋಚಕ ತಿರುವನ್ನ ಪಡೆದಿರ್ತಕ್ಕಂಥದ್ದು. ಮತ್ತು ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ ಪಾರ್ಟ್ನರ್ಸ್ ಅಂತ ಹೇಳಲಾಗುತ್ತೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಇವರು ಎಲ್ಲ ಯಾವ ಬಿಸ್ನೆಸ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ SIT ತನಿಖೆ ಮಾಡಬೇಕಿದೆ. ಯಾಕಂದ್ರೆ ಕಿಶೋರ್ ಸೇಠ್ ಇವರು ದೊಡ್ಡ ಉದ್ಯಮಿಯಾಗಿದ್ದು, ಜೊತೆಗೆ ಏನು ಅಂತಂದ್ರೆ ಈ ಗಾಂಧಿ ಮತ್ತೆ ವಿರಾಟ್ ಅನ್ನೋರು ಏನಿದ್ದಾರೆ ಇವರು ಕೂಡ ಇವರ ಪಾಲುದಾರರೇ. ಇವರಿಬ್ಬರೇ ಸೇರಿ ಈ ಒಂದು ಕೃತ್ಯವನ್ನ ಮಾಡಿ ನನ್ನ ಮೇಲೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿ ಸಂದೀಪ್ ಪಾಟೀಲ್ ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿರ್ತಕ್ಕಂಥದ್ದು. ಸಂದೀಪ್ ಪಾಟೀಲ್ ವಿಡಿಯೋವನ್ನ ಆಧರಿಸಿ ಸಂದೀಪ್ ಈ ಒಂದು ಪ್ರಕರಣಕ್ಕೆ ಈಗ ಮುಖ್ಯ ಇರತಕ್ಕಂಥದ್ದು ಸಂದೀಪ್ ಪಾಟೀಲ್ ವಿಡಿಯೋ ಒಂದೇ. ಯಾಕಂದ್ರೆ ಆ ಹಣ ಎಲ್ಲಿದೆ ಮತ್ತು ಹಣ ಯಾರ್ದು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಸ್ಪಷ್ಟವಾದ ಮಾಹಿತಿ ಇಲ್ಲ ಮತ್ತು ಹಣ ಸಾಗಾಣಿಕೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಅನುಮಾನ ಇರತಕ್ಕಂಥದ್ದು. ಆದ್ರೆ ಈ ವಿಡಿಯೋವನ್ನ ಬೆನ್ನತ್ತಿ ಈಗ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಸಂದೀಪ್ ಅವ್ರನ್ನ ಮೇಲೆ ಯಾರು ಹಲ್ಲೆ ಮಾಡಿದ್ರು ಮತ್ತು ಆತನ ಕಿಡ್ನಾಪ್ ಮಾಡಿದ್ರು ಅವ್ರನ್ನ ಬಂಧನ ಮಾಡಲಾಗುತ್ತೆ. ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಇನ್ನಷ್ಟೇ ಗೊತ್ತಾಗಬೇಕಿದೆ. ಏನೋ ಮಹಾರಾಷ್ಟ್ರದ SIT ಪೊಲೀಸರು ನಿನ್ನೆವರೆಗೂ 5 ಜನ ಪ್ರಕರಣ ಸಂಬಂಧಪಟ್ಟಂತೆ ಬಂಧಿಸಿದ್ರು. ಈಗ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಏನೋ ನಾಸಿಕ್ಗೆ ಈಗ ಮಹಾರಾಷ್ಟ್ರದ SIT ತೆರಳಿ ತನಿಖೆಯನ್ನ ಮಾಡ್ತಾ ಇದೆ. SIT ಏನು ಈ ಒಂದು ತನಿಖೆಯ ಉಸ್ತುವಾರಿಯನ್ನು ಸದ್ಯ ವಹಿಸಿರ್ತಕ್ಕಂಥದ್ದು. SIT ತನಿಖೆಯಿಂದಷ್ಟೇ ಸ್ಪಷ್ಟ ಮಾಹಿತಿಗಳು ಬರಬೇಕಿದೆ. ಯಾಕಂದ್ರೆ ಮಹಾರಾಷ್ಟ್ರ ಮತ್ತು ಗೋವಾ ಮತ್ತೆ ಕರ್ನಾಟಕ ಗಡಿ ಭಾಗದ ಚೋರ್ಲಾವನ್ನೇ ಆಯ್ಕೆ ಮಾಡೋಕೆ ಕಾರಣ ಏನು, ಇಲ್ಲೇ ದರೋಡೆ ಆಯ್ಕೆ ಕಾರಣ ಏನು, ಇಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಬರಲ್ಲ ಮತ್ತು ಯಾರು ಸಂಪರ್ಕಕ್ಕೂ ಬರಲ್ಲ. ಇದು ಒಂದು ರೀತಿ ನಿರ್ಜನ ಪ್ರದೇಶ ಮತ್ತು ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿರೋದ್ರಿಂದ ರಾತ್ರಿ ಇಲ್ಲಿ ವಾಹನಗಳ ಓಡಾಟ ಕಡಿಮೆ. ಹೀಗಾಗಿನೇ ಟಾರ್ಗೆಟ್ ಮಾಡಿ ಈ ಹಣವನ್ನ ಇಲ್ಲಿಂದನೇ ದರೋಡೆ ಮಾಡಿದ್ರ. ಮತ್ತು ಈ ಹಣ ಏನು ಅಂತಂದ್ರೆ ಮಹಾರಾಷ್ಟ್ರ ಗೋವಾ ಮೂಲಕ ಕರ್ನಾಟಕದ ಈ ಒಂದು ಏನು ಚೋರ್ಲಾ ಘಾಟ್ ಮೂಲಕ ಆಂಧ್ರ ಪ್ರದೇಶಕ್ಕೆ ಹೋಗ್ತಿದ್ದು ಅನ್ನೋದ್ರ ಮಾಹಿತಿಯನ್ನು ಕೂಡ ಈಗ ಪೊಲೀಸರು ಬೆನ್ನತ್ತಿದ್ದಾರೆ. ಏನು ಸಂದೀಪ್ ಪಾಟೀಲ್ ವಿಡಿಯೋದಲ್ಲಿ ಇದು ಹಳೆಯ ನೋಟು ಅಂತೇಳಿ ಹೇಳ್ತಾನೆ. ಆದರೂ ಅದು ಎಷ್ಟರ ಮಟ್ಟಿಗೆ ಸತ್ಯ, ಹಳೆ ನೋಟಿಗೆ ಇಷ್ಟ್ಯಾಕೆ ಕಿಡ್ನಾಪ್ ಮಾಡುವಂಥದ್ದು ಮತ್ತು ದರೋಡೆ ಮಾಡುವಂತ ಯತ್ನವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಇರತಕ್ಕಂಥದ್ದು. ಅರುಣ್ ಹೋಗಾರ್. ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ.